ನಿಮ್ಗೀಗಾಗಲೇ ವೆಕ್ಟರ್ ಹಾಗೂ ಸ್ಕೇಲಾರ್ ಬಗ್ಗೆ ತಿಳಿದಿದೆ ಅಲ್ವಾ? ವೆಕ್ಟರ್ ಅಂದ್ರೆ ಸದಿಶ ಹಾಗೂ ಸ್ಕೇಲರ್ ಅಂದ್ರೆ ಅದಿಶ ಪ್ರಮಾಣಗಳು ಅಂತ ಕರಿತೀವಿ. ಇದನ್ನ ನಾವು ಸಾಮಾನ್ಯವಾಗಿ ಭೌತಶಾಸ್ತ್ರದಲ್ಲಿ ಬರುವ ಸಮಸ್ಯೆಗಳಿಗೆ ಅನ್ವಯ ಮಾಡ್ತಾ ಇದ್ದೀವಿ. ಕೇವಲ ಭೌತಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ನಿಮಗೆ ಸುಮಾರು ಪ್ರಶ್ನೆಗಳು ಬರುತ್ತೆ. ಯಾವುದಪ್ಪ ಅಂದ್ರೆ, ಈಗ ನೀವು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಅವಾಗ ನೀವು ಯಾವ ವೇಗದಲ್ಲಿ ಚಲಿಸ್ತಾ ಇದ್ದೀರಾ ಅಥವಾ ಎಷ್ಟು ದೂರ ಹೋಗ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತಲ್ವಾ? ಅದೇ ರೀತಿಯಾದ ಒಂದು ಪ್ರಶ್ನೆಗೆ ಇಲ್ಲಿ ನಾವು ಉತ್ತರ ಹುಡುಕ್ತಾ ಇದ್ದೀವಿ. ಏನದು ಪ್ರಶ್ನೆ? ರಾಮು ಎಂಬ ವ್ಯಕ್ತಿ ತನ್ನ ಕಾರಿನಲ್ಲಿ ಪೂರ್ವಕ್ಕೆ 5 ಕಿಲೋಮೀಟರ್ ಪ್ರಯಾಣಿಸಿದನು. ಈ 5 ಕಿಲೋಮೀಟರ್ ಕ್ರಮಿಸಲು ಅವನಿಗೆ 1 ಗಂಟೆ ಬೇಕಾಯಿತು. ಅವನ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಇಲ್ಲೇನ್ ಹೇಳ್ತಾ ಇದ್ದಾರೆ, ರಾಮು ಹತ್ರ ಒಂದು ಕಾರಿದೆ. ಆ ಕಾರ್ನ ತಗೊಂಡು ರಾಮು ಏನ್ ಮಾಡ್ತಾ ಇದ್ದಾನೆ, ಪೂರ್ವಕ್ಕೆ 5 ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದ್ದಾನೆ. ಅದು 1 ಗಂಟೆಯ ಕಾಲ ಅವಧಿಯಲ್ಲಿ. ಇದಕ್ಕೆ ನಾವು ರಾಮುವಿನ ಸರಾಸರಿ ವೇಗವನ್ನ ಕಂಡುಹಿಡಿದು ಹೇಳಿ ಅಂತ ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ. ಕಂಡುಹಿಡಿಯೋದಕ್ಕೂ ಮುಂಚೆ ನಮಗೆ ಸ್ಕೇಲಾರ್ ಹಾಗೂ ವೆಕ್ಟರ್ ಅಂದ್ರೆ ಅದಿಶ ಹಾಗೂ ಸದಿಶ ಪ್ರಮಾಣಗಳ ಬಗ್ಗೆ ಏನ್ ತಿಳ್ಕೊಂಡಿದೀವಿ ಅಂತ ನೋಡೋಣ. ಇದೇ ಪ್ರಶ್ನೆ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಏನ್ ಹೇಳಿದ್ದಾರೆ, ರಾಮು 5 ಕಿಲೋಮೀಟರ್ ಪ್ರಯಾಣಿಸಿದ್ದಾನೆ. ಈ 5 ಕಿಲೋಮೀಟರ್ ಏನು? ದೂರದ ಮೊತ್ತ. ಅಂದ್ರೆ ನಮ್ಗೆ ಇಲ್ಲಿ ರಾಮುವಿನ ಪರಿಮಾಣದ ಮೌಲ್ಯ ಸಿಗ್ತಾ ಇದೆ. ಕೇವಲ ಪರಿಮಾಣದ ಮೌಲ್ಯವನ್ನಷ್ಟೇ ಕೊಡ್ತಾ ಇದ್ರೆ ಅದನ್ನ ನಾವು ದೂರ ಅಂತ ಕರಿತೀವಿ ಅಲ್ವಾ? ಆದರೆ ಇಲ್ಲಿ ಪರಿಮಾಣದ ಜೊತೆಗೆ ನೋಡಿ, ಇಲ್ಲಿ ಪೂರ್ವಕ್ಕೆ ಅಂತ ದಿಕ್ಕನ್ನು ಸಹ ಕೊಟ್ಟಿದ್ದಾರೆ. ಆದ್ರಿಂದ ಪರಿಮಾಣ ಹಾಗೂ ದಿಕ್ಕನ್ನ ಒಳಗೊಂಡು ನಾವು ಹೇಳಿದಾಗ ನಿಮಗೆ ಗೊತ್ತಿದೆ, ನಾವದನ್ನ ಸ್ಥಳಾಂತರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ವೆಕ್ಟರ್ ಯಾವುದು, ಸ್ಕೇಲಾರ್ ಯಾವುದು? ಆಗ್ಲೇ ಹೇಳಿದ್ನಲ್ವಾ, ಸ್ಕೇಲಾರ್ ಅಂದ್ರೆ ಅದಿಶ ಪ್ರಮಾಣ. ಅಂದ್ರೆ ಕೇವಲ ಪರಿಮಾಣವನ್ನಷ್ಟೇ ಕೊಟ್ಟರೆ ಅದು ಅದಿಶ ಪ್ರಮಾಣವಾಗುತ್ತೆ. ಪರಿಮಾಣದ ಜೊತೆಗೆ ದಿಕ್ಕನ್ನೂ ಸಹ ಅವರು ವ್ಯಕ್ತಪಡಿಸ್ತಾ ಇದ್ರೆ ಅದು ಸದಿಶ ಪ್ರಮಾಣವಾಗುತ್ತೆ. ಹಾಗಾಗಿ ನೀವು ಹೇಳ್ಬೋದಲ್ವಾ, ಸ್ಥಳಾಂತರ ಒಂದು ಸದಿಶ ಪ್ರಮಾಣ ಹಾಗೂ ದೂರ ನಮಗೆ ಬರುವಂತಹ ಒಂದು ಅದಿಶ ಪ್ರಮಾಣ. ಇದನ್ನ ಅರ್ಥ ಮಾಡಿಕೊಂಡು ಸರಾಸರಿ ವೇಗವನ್ನ ಹೇಗೆ ಕಂಡುಹಿಡಬಹುದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಹೇಳ್ದಾಗೆ ಸ್ಥಳಾಂತರದ ಮೌಲ್ಯ ನಮಗಿಲ್ಲಿ ಸಿಕ್ಕಿದೆ 5 ಕಿಲೋಮೀಟರ್ ಪೂರ್ವಕ್ಕೆ. ಅದನ್ನ ನಾನು ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಥಳಾಂತರವನ್ನ ಎಸ್ ನಿಂದ ಗುರುತಿಸ್ತಾ ಇದ್ದೀನಿ. ಹಾಗೆ ನಾನು ಅದರ ಮೇಲೆ ಒಂದು ಬಾಣವನ್ನ ಬರೆದಿದ್ದೀನಿ. ನೀವೆಲ್ಲ ಅನ್ಕೊಳ್ತಿರ್ಬೋದು, ಓ, ಸ್ಥಳಾಂತರ ಅಂದ್ರೆ ಪೂರ್ವಕ್ಕೆ ಚಲಿಸ್ತಾ ಇರೋದ್ರಿಂದ ಈ ಬಾಣ ದಿಕ್ಕನ್ನ ಸೂಚಿಸ್ತಾ ಇದೆ ಅಂತ. ಖಂಡಿತವಾಗಿಯೂ ಅಲ್ಲ. ಈ ಬಾಣ ಒಂದು ಸದಿಶ ಪ್ರಮಾಣವನ್ನ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಸ್ಥಳಾಂತರ ಸದಿಶ ಪ್ರಮಾಣ ಅಲ್ವಾ? ಯಾಕಂದ್ರೆ ಇಲ್ಲಿ ಪರಿಮಾಣ ಹಾಗೂ ದಿಕ್ಕು ಎರಡನ್ನೂ ಸಹ ಒಳಗೊಂಡಿರುವುದು ಸ್ಥಳಾಂತರ. ಹಾಗಾಗಿ ಅದು ಸದಿಶ. ಕೇವಲ ಪರಿಮಾಣವನ್ನಷ್ಟೇ ಒಳಗೊಂಡಿದ್ರೆ ಅದು ಅದಿಶ. ಇದೇ ರೀತಿ ನಾವು ವೇಗವನ್ನು ಸಹ ಬಾಣದ ಗುರುತಿನಲ್ಲೇ ಬರ್ಕೊಳ್ತೀವಿ. ಯಾಕಂದ್ರೆ ವೇಗ ಕೂಡ ಒಂದು ವೆಕ್ಟರ್ ಪ್ರಮಾಣ, ಅಂದರೆ ಸದಿಶ ಪ್ರಮಾಣ. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲಾ ವೆಕ್ಟರ್ಗಳನ್ನು ಅಥವಾ ಸದಿಶ ಪ್ರಮಾಣಗಳನ್ನು ನಾವು ಬಾಣದ ಗುರುತಿನಲ್ಲೇ ವ್ಯಕ್ತಪಡಿಸ್ಬೇಕಾಗತ್ತೆ. ನಂತರ ನಾನು ಕಾಲಾವಧಿಯನ್ನು ಬರ್ಕೊಳ್ತಾ ಇದ್ದೀನಿ. ಕಾಲ 1 ಗಂಟೆ. ಈಗ ನಮ್ಗೆ ಸರಾಸರಿ ವೇಗ ಬೇಕಲ್ವಾ? ಹಾಗಾಗಿ ಅದರ ಸೂತ್ರವನ್ನ ಬರ್ಕೊಳ್ತಾ ಇದ್ದೀನಿ. ಸ್ಥಳಾಂತರವನ್ನ ನಾವು ಪ್ರಯಾಣಿಸಿದ ಕಾಲದಿಂದ ಭಾಗಾಕಾರ ಮಾಡಿದಾಗ ನಮಗೆ ಸರಾಸರಿ ವೇಗ ಬಂದಿದೆ. ಈಗಾಗಲೇ ನಾನು ಇದನ್ನ ಹೇಳಿದ್ದೀನಿ ನಿಮ್ಗೆ. ಇದನ್ನೇ ನಾವು ಚಿಹ್ನೆಯ ರೂಪದಲ್ಲಿ ಬರ್ಕೊಳ್ಳೋಣ. ವಿ ಅಂದ್ರೆ ಸರಾಸರಿ ವೇಗ, ಅಂದರೆ ಆವರೇಜ್ ವೆಲಾಸಿಟಿ. ಹಾಗೂ ಇಲ್ಲೇನೋ ನೀವು ತ್ರಿಕೋನಾಕಾರದಲ್ಲಿ ಸಣ್ಣದಾಗಿ ಬರ್ಕೊಂಡಿದ್ದೀರಾ ಅಂತ ಕೇಳ್ತೀರಾ. ಅದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಅದರ ಅರ್ಥ ಬದಲಾವಣೆ ಅಂತ. ಅಂದ್ರೆ ಇಲ್ಲಿ ಸ್ಥಳಾಂತರ ಇದೆ. ಇದು ತ್ರಿಕೋನಾಕಾರದಲ್ಲಿ ಅದನ್ನ ಸೇರಿಸಿ ಬರೆದ್ರೆ ಡೆಲ್ಟಾ ಎಸ್ ಅಂದ್ರೆ ಸ್ಥಳಾಂತರದಲ್ಲಿರುವ ಬದಲಾವಣೆ. ಹಾಗೆ ಇಲ್ಲಿ ಕಾಲವನ್ನು ಸಹ ಡೆಲ್ಟಾ ಟಿ ಅಂತ ಬರ್ಕೊಂಡಿದೀವಿ, ಅಂದರೆ ಸಮಯದಲ್ಲಾಗಿರುವಂತಹ ಬದಲಾವಣೆ ಅಂತ ಅರ್ಥ. ನಿಮಗೆ ಗೊತ್ತಾಗಿದೆ, ವೇಗ ಒಂದು ವೆಕ್ಟರ್ ಪ್ರಮಾಣ. ಯಾಕಂದ್ರೆ ಅದು ಸ್ಥಳಾಂತರವನ್ನ ಒಳಗೊಂಡಿದೆ. ಪರಿಮಾಣ ಹಾಗೂ ದಿಕ್ಕನ್ನು ಹೇಳ್ತಿರೋದ್ರಿಂದ ಅದು ವೆಕ್ಟರ್ ಪ್ರಮಾಣ ಅಥವಾ ಸದಿಶ ಪ್ರಮಾಣ. ಹಾಗೆ ನಾವು ಇಲ್ಲಿ ಏನನ್ನೋ ಬಿಟ್ಟಿದ್ದೀವಿ ಇದೆರಡರಲ್ಲೂ. ಏನಪ್ಪ ಅದು? ಬಾಣವನ್ನ ಬಿಟ್ಟಿದ್ದೀವಿ. ಯಾಕಂದ್ರೆ ಇದೆರಡೂ ವೆಕ್ಟರ್ ಪ್ರಮಾಣ ಅಥವಾ ಸದಿಶ ಪ್ರಮಾಣವಾಗಿರೋದ್ರಿಂದ ನಾವು ಬಾಣಗಳನ್ನ ತಪ್ಪದೇ ಬರೀಲೇಬೇಕು. ಆದ್ರಿಂದ ನಮಗ್ ಗೊತ್ತಾಗುತ್ತೆ ಇದೆರಡರು ಸದಿಶ ಪ್ರಮಾಣಗಳು ಅಂತ. ಹಾಗಾದ್ರೆ ಇದನ್ನೇ ನೀವು ಅದಿಶ ಪ್ರಮಾಣದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಸ್ಥಳಾಂತರವನ್ನ ಕಾಲದಿಂದ ಭಾಗಾಕಾರ ಮಾಡಿದಾಗ ನಮಗೆ ವೇಗ ಸಿಗತ್ತೆ. ಇಲ್ಲಿ ದೂರ ಅಂದ್ರೆ ಅದಿಶ ಪ್ರಮಾಣ ಅಂತ ಹೇಳ್ದೆ ಅಲ್ವಾ?
ದೂರವನ್ನ ಪ್ರಯಾಣದ ಕಾಲದಿಂದ ನಾವು ಭಾಗಾಕಾರ ಮಾಡಿದಾಗ ಏನ್ ಸಿಕ್ಕಿತ್ತಪ್ಪ? ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಸರಾಸರಿ ಜವ ಪ್ರಯಾಣಿಸಿದ ಒಟ್ಟು ದೂರವನ್ನ ನಾವು ಪ್ರಯಾಣದ ಕಾಲದಿಂದ ಭಾಗಾಕಾರ ಮಾಡಿದಾಗ ನಮಗೆ ಸರಾಸರಿ ಜವ ಸಿಕ್ಕಿತ್ತು. ನಾವು ಜವವನ್ನ ದರ ಅಂತ ಕೂಡ ಬರ್ಕೊಳ್ಬಹುದು. ಅಂದರೆ ದರ ಅಂದ್ರೆ ನಿಮಗೆ ಗೊತ್ತಿದೆ, ಇಂಗ್ಲಿಷಲ್ಲಿ ನಾವು ಅದನ್ನ ರೇಟ್ ಅಂತ ಕರಿತೀವಿ. ಹಾಗಾಗಿ ಅದನ್ನ ನಾನು ಆರಿಂದ ಪ್ರತಿನಿಧಿಸ್ತಾ ಇದ್ದೀನಿ. ದರ ಅಂದ್ರೆ ಏನೋ ಬೇರೆ ಅಂತ ಅನ್ಕೊಳ್ಬೇಡಿ, ಅದು ಕೇವಲ ಒಂದು ನಿರ್ದಿಷ್ಟವಾದ ಅಳತೆಯಷ್ಟೇ. ಹಾಗಾಗಿ ಆರ್ ಇಸ್ ಈಕ್ವಲ್ ಟು ಡಿ ಅಂದ್ರೆ ದೂರ ಅಂತ ಬರ್ಕೊಳ್ತಾ ಇದ್ದೀನಿ. ದೂರವನ್ನ ನಾನು ಡಿ ಇಂದ ಪ್ರತಿನಿಧಿಸ್ತಾ ಇದ್ದೀನಿ. ಹಾಗೆ ಪ್ರಯಾಣದ ಕಾಲವನ್ನ ಎರಡೂ ಕಡೆ ಒಂದೇ ತರ ಬರ್ಕೊಳ್ತಾ ಇದ್ದೀನಿ. ಅದು ಸಮಯದಲ್ಲಾಗಿರುವಂತಹ ಬದಲಾವಣೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿ ಬಾಣವನ್ನ ನಾನು ಬರ್ಕೊಂಡಿಲ್ಲ, ಯಾಕಂದ್ರೆ ಇದು ಒಂದು ಅದಿಶ ಪ್ರಮಾಣ. ನಾವು ಸದಿಶ ಪ್ರಮಾಣಗಳಿಗೆ ಮಾತ್ರ ಬಾಣವನ್ನ ಬರ್ಕೊಳ್ತೀವಿ, ಅದಿಶ ಪ್ರಮಾಣಗಳಿಗೆ ಯಾವುದೇ ಬಾಣದ ಗುರುತನ್ನು ನಾವು ತೋರಿಸೋದಿಲ್ಲ. ಈಗ ವೇಗ ಹಾಗೂ ಜವವನ್ನ ಲೆಕ್ಕ ಹಾಕೋಣ. ಮೊದಲಿಗೆ ನಾನು ಸ್ಥಳಾಂತರದಲ್ಲಾಗಿರುವ ಬದಲಾವಣೆ ಅಂದರೆ 5 ಕಿಲೋಮೀಟರ್ ಪೂರ್ವಕ್ಕೆ ಅಂತ ಬರ್ಕೊಳ್ತೀನಿ. ಹಾಗೆ ಡಿವೈಡೆಡ್ ಬೈ ಪ್ರಯಾಣದ ಕಾಲ ಅಂದ್ರೆ 1 ಗಂಟೆ ಬರ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಡಿ ಅಂದರೆ ದೂರ, ದೂರ ಕೂಡ 5 ಕಿಲೋಮೀಟರ್ ಪರಿಮಾಣವಾಗಿರೋದ್ರಿಂದ 5 ಕಿಲೋಮೀಟರ್ ಡಿವೈಡೆಡ್ ಬೈ 1 ಗಂಟೆ. ನೀವಿಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ 5 ಡಿವೈಡೆಡ್ ಬೈ 1 ಹಾಗೆ ಇಲ್ಲೂ 5 ಡಿವೈಡೆಡ್ ಬೈ 1 ಸಂಖ್ಯೆಗಳು ಎರಡರಲ್ಲೂ ಒಂದೇ ಆಗಿರೋದ್ರಿಂದ ನಾವು ಲೆಕ್ಕ ಮಾಡುವಾಗ ಮೊದಲು ಸಂಖ್ಯೆಗಳನ್ನ ಒಂದು ಕಡೆ ಬರ್ಕೊಳ್ತಾ ಇದ್ದೀನಿ. ಹಾಗಾಗಿ 5 ಡಿವೈಡೆಡ್ ಬೈ 1 ಬರುತ್ತೆ. 5 ಡಿವೈಡೆಡ್ ಬೈ 1 ನಿಮಗೆ ಗೊತ್ತಿದೆ, 5ನ್ನು 1ರಲ್ಲಿ ಭಾಗಾಕಾರ ಮಾಡಿದ್ರೆ 5 ಸಿಗುತ್ತೆ. ನಂತರ ಕಿಲೋಮೀಟರ್ ಡಿವೈಡೆಡ್ ಬೈ ಹಾರ್ ಅಂದ್ರೆ ಗಂಟೆ. ಇಲ್ಲಿ ನಾನು ಪೂರ್ವಕ್ಕೆ ಬರ್ಕೊಳ್ತಾ ಇಲ್ಲ, ಯಾಕಂದ್ರೆ ವೇಗ ಹಾಗೂ ಜವ ಎರಡರಲ್ಲೂ ಇದೆರಡು ಒಂದೇ ಆಗಿರೋದ್ರಿಂದ ಸದ್ಯಕ್ಕೆ ನಾನು ಎರಡನ್ನೂ ಸೇರಿ ಲೆಕ್ಕ ಮಾಡ್ತಾ ಇದ್ದೀನಿ. ನಮಗ್ ಸಿಕ್ಕಿರೋದು ವೇಗ ಅಂದ್ರೆ 5 ಕಿಲೋಮೀಟರ್ ಪರ್ ಹಾರ್ ಪೂರ್ವಕ್ಕೆ ಹಾಗೂ ಜವ 5 ಕಿಲೋಮೀಟರ್ ಪರ್ ಹಾರ್. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿದೆ, ಸರಾಸರಿ ವೇಗ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಘಟಕಗಳಲ್ಲಿ ನಾವು ಬರಿತೀವಿ. ಆದ್ರಿಂದ ಈ ಕಿಲೋಮೀಟರ್ ಅಂದರೆ ದೂರ ಅಥವಾ ಸ್ಥಳಾಂತರದ ಕಿಲೋಮೀಟರ್ ನಾವು ಮೀಟರ್ಗಳ ಅಳತೆಯಲ್ಲಿ ಬರಬೇಕು. ಯಾಕಂದ್ರೆ ಸ್ಥಳಾಂತರಕ್ಕಾಗ್ಲಿ ದೂರಕ್ಕಾಗ್ಲಿ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಘಟಕ ಅಂದರೆ SI ಘಟಕ ಮೀಟರ್ ಆಗಿರುತ್ತೆ, ಹಾಗೆ ಕಾಲಕ್ಕೆ ಸೆಕೆಂಡ್ ಆಗಿರುತ್ತೆ. ನೋಡಿದಿರಾ ಅಲ್ವಾ, ನಾನು ಹೇಳಿದ್ದೆ ವೇಗಕ್ಕೆ SI ಘಟಕ ಮೀಟರ್ ಪರ್ ಸೆಕೆಂಡ್, ಹಾಗೆ ಜವಕ್ಕೂ ಸಹ SI ಘಟಕ ಮೀಟರ್ ಪರ್ ಸೆಕೆಂಡ್. ಆದ್ರಿಂದ ನಾನು ಇದನ್ನ ಬರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 1000 ಮೀಟರ್ಗಳು, ಯಾಕಂದ್ರೆ SI ಘಟಕ ಮೀಟರ್ ಆಗಿರೋದ್ರಿಂದ. ನಂತರ 1 ಗಂಟೆಗೆ ನಿಮಗೆ ಗೊತ್ತಿದೆ 60 ನಿಮಿಷಗಳು ಇದೆ. ನಾವು ಕಾಲವನ್ನ ಇಲ್ಲಿ ಸೆಕೆಂಡ್ಗಳ ರೂಪದಲ್ಲಿ ಬರಬೇಕಾಗುತ್ತೆ. ಹಾಗಾಗಿ 60 ನಿಮಿಷಗಳು, 60 ನಿಮಿಷಗಳಲ್ಲಿ 1 ನಿಮಿಷಕ್ಕೆ 60 ಸೆಕೆಂಡ್ಗಳಲ್ವಾ. ಹಾಗಾಗಿ ನಾನೇನ್ ಮಾಡ್ತೀನಿ, 1 ಗಂಟೆ ಈಸ್ ಈಕ್ವಲ್ ಟು 60 × 60 ಅಂತ ಮಾಡ್ತೀನಿ. ಆಗ ನಮಗೆ 3600 ಸೆಕೆಂಡ್ಗಳು ಸಿಗುತ್ತೆ. ಇಲ್ಲಿ ಬಂದಿರೋ ಮೌಲ್ಯಗಳನ್ನೇ ನಾನು ಇಲ್ಲಿ ಕಿಲೋಮೀಟರ್ ಹಾಗೂ ಗಂಟೆಯ ಜಾಗದಲ್ಲಿ ಬರ್ಕೊಳ್ತೀನಿ. 5 × 1000 ಮೀಟರ್ ಡಿವೈಡೆಡ್ ಬೈ 3600 ಸೆಕೆಂಡ್ಗಳು. ನೋಡಿ, ಇಲ್ಲಿ ನೀವು ನೋಡ್ಬೋದಲ್ಲ, 5ನ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಕೇವಲ ಕಿಲೋಮೀಟರ್ ಹಾಗೂ ಹವರ್ನ ಮಾತ್ರ ನಾನು SI ಘಟಕಗಳ ರೂಪದಲ್ಲಿ ಬರ್ಕೊಳ್ತಾ ಇದ್ದೀನಿ. 1 ಕಿಲೋಮೀಟರ್ಗೆ 1000 ಮೀಟರ್ಗಳು, ಹಾಗೆ 1 ಗಂಟೆಗೆ 3600 ಸೆಕೆಂಡ್ಗಳು. ನಿಮಗಿನ್ನು ಗಣಿತ ಗೊತ್ತೇ ಇದೆ. ಇಲ್ಲಿ 2 ಸೊನ್ನೆಗಳು, ಇಲ್ಲಿ 2 ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತೆ. ಹಾಗೆ 5 10ರಿಂದ ಗುಣಾಕಾರ ಆದಾಗ 50 ಡಿವೈಡೆಡ್ ಬೈ 36 ಸಿಗತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಬಂದಿರೋ ಮೊತ್ತ 50 ಡಿವೈಡೆಡ್ ಬೈ 36. ಇದನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ನೋಡಿದಾಗ ನಿಮಗೆ 1.39 ಮೀಟರ್ ಪರ್ ಸೆಕೆಂಡ್ ಪೂರ್ವಕ್ಕೆ ಅಂತ ಬರುತ್ತೆ. ಯಾಕೆ ಇಲ್ಲಿ ಪೂರ್ವಕ್ಕೆ ಬರಿತಾ ಇದ್ದೀವಿ? ಇಲ್ಲಿ ನಾವು ಹೇಳ್ತಾ ಇರೋದು ಸರಾಸರಿ ವೇಗವನ್ನ. ವೇಗದಲ್ಲಿ ನಾವು ಯಾವತ್ತೂ ದಿಕ್ಕನ್ನು ಒಳಗೊಂಡೇ ಸ್ಪಷ್ಟಪಡಿಸ್ಬೇಕು ಅಲ್ವಾ. ಹಾಗಾಗಿ 1.39 ಮೀಟರ್ ಪರ್ ಸೆಕೆಂಡ್ ಪೂರ್ವಕ್ಕೆ. ನಂತರ ಸರಾಸರಿ ಜವ ಅದು ಕೂಡ 1.39 ಮೀಟರ್ ಪರ್ ಸೆಕೆಂಡೇ, ಆದರೆ ಇಲ್ಲಿ ನಾವು ಯಾವುದೇ ರೀತಿಯಾದ ದಿಕ್ಕನ್ನು ಒಳಗೊಂಡು ಹೇಳೋದಿಲ್ಲ. ಇಲ್ಲಿ ಸ್ಥಳಾಂತರ ಹಾಗೂ ದೂರದ ಮೌಲ್ಯ ಒಂದೇ ಆಗಿದ್ರಿಂದ ನಮಗೆ ವೇಗ ಹಾಗೂ ಜವದ ಮೌಲ್ಯಗಳು ಒಂದೇ ಬಂದಿದೆ. ಇದೇ ರೀತಿಯಾದ ಹೆಚ್ಚು ಸಮಸ್ಯೆಗಳಿಗೆ ನೀವು ಉತ್ತರ ಹುಡುಕಬೇಕು.